ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಧ್ಯಾನ ಶ್ಲೋಕಗಳ ಚಿಂತನೆಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಷ್ಣು ಸಹಸ್ರನಾಮದ ಅಂಗನ್ಯಾಸ, ಕರನ್ಯಾಸ ಮತ್ತೆ ಇದನ್ನೆಲ್ಲ ನೋಡಿಕೊಂಡು ಧ್ಯಾನ ಶ್ಲೋಕಗಳಲ್ಲಿ ಬರ್ತಾ ಇದ್ದೀವಿ. ಹಿಂದಿನ ಶ್ಲೋಕದಲ್ಲಿ ನಾವು ಒಂದು ಗಮನಿಸಿದ್ವಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಇದೆಲ್ಲ ಆಗಿತ್ತು. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಅದಾಗಿ ಮೇಘಶ್ಯಾಮಂ ಇದನ್ನು ಮುಗಿಸಿದ್ವಿ. ಇಲ್ಲಿ ಒಂದು ವಿಶೇಷವನ್ನ ನಾವು ಗಮನಿಸ್ಕೊಳ್ಬೇಕು. ಇಲ್ಲಿ ನೋಡಿ, ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಅನ್ನುವಾಗ ಈ ಶ್ಲೋಕದಲ್ಲಿ ನಾವು ಈ ಕೌಶೇಯ ಅಲ್ಲಿ ಅರ್ಥ ಚಿಂತನೆ ಮಾಡಿದ್ವಿ. ಕುಶ ಅಂದ್ರೆ ದರ್ಭೆ, ಈ ದರ್ಭೆಯಿಂದ ಮಾಡಿದ್ದಂತು ಅಂದ್ರೆ ನಾರು ಬಟ್ಟೆ ಅಂತೀವಲ್ಲ, ಆ ಥರದ್ದನ್ನ ನಾವಿಲ್ಲಿ ನೋಡಿದ್ವಿ. ಅಂದ್ರೆ ಕೃಷ್ಣ ಮೊದಲಿಗೆ ಕಾಡಾಡಿಯಾಗಿ ಗೋವಳನಾಗಿ, ಅಂದ್ರೆ ಆಡು ಮಾತನ್ನು ಹೇಳೋದಾದ್ರೆ ದನ ಕಾಯ್ಕೊಂಡು ಇದ್ದಂತಹ ಹುಡುಗ. ಅಂದ್ರೆ ಕೃಷ್ಣ ನಂದಗೋಪ ಮಹಾರಾಜ ಆಗಿರ್ಲಿಲ್ಲ, ಅವನಿದ್ದಿದ್ದು ಕಾಡಿನಲ್ಲಿ. ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಆ ರಾಜ ಅಂದ್ರೆ ಅಲ್ಲಿ ಕಂಸನ ಆ ರಾಜ್ಯದ ಹಸುಗಳನ್ನೆಲ್ಲ, ಆ ರಾಜನ ಸಂಪತ್ತು ಹಸುಗಳು, ಅವುಗಳನ್ನ ಮೇಯ್ಸಕ್ಕೆ ಅಂತ ಒಂದು ಸಮೂಹವನ್ನ ರಾಜ ಮೇಂಟೈನ್ ಮಾಡ್ತಿರ್ತಿದ್ದ. ಅವಾಗ ಅವ್ರದ್ದು ಕೆಲಸ ಏನಂದ್ರೆ, ಎಲ್ಲಿ ಸಮೃದ್ಧವಾಗಿ ನೀರು ಮತ್ತೆ ಮೇವು ಇದೆಯೋ ಅಲ್ಲಿಗೆ ಆ ದನಗಳನ್ನೆಲ್ಲ ತಗೊಂಡು ಹೋಗೋದು, ಅವುಗಳನ್ನೆಲ್ಲ ಮೇಯಿಸಿ ಅದರಿಂದ ಬಂದಂತಹ ಹಾಲು ಮತ್ತು ಉಳಿದ ಆ ಹೈನು ಉತ್ಪನ್ನಗಳೇನಿದೆ ಅದನ್ನ ರಾಜನಿಗೆ ತಲುಪಿಸೋದು. ಈಗ ನಾವು ಡೈರಿ, ಈ ನಂದಿನಿ ಡೈರಿ, ಅಮೂಲ್ ಡೈರಿ ಎಲ್ಲ ಹೇಗಿದೆ ಸರ್ಕಾರದ ನಿಯಂತ್ರಣದಲ್ಲಿ, ಅದೇ ರೀತಿ ರಾಜ್ಯದ ಎಲ್ಲ ದನ ಕರುಗಳು ಎಲ್ಲ ಆ ರಾಜನ ಸಂಪತ್ತನ್ನ ನೋಡ್ಕೊಳ್ಳೋಕ್ಕೆ ಆ ಸಮೂಹ ಇರ್ತಿತ್ತು. ಅದಕ್ಕೆ ವ್ರಜ ಅಂತ ಕರಿತಿದ್ರು. ಅಲ್ಲಿ ಅದರ ನಾಯಕ, ಆ ಗುಂಪಿನ ನಾಯಕ ನಂದ ಅಷ್ಟೇ. ಅವನು ನಂದ ಮಹಾರಾಜ ಅಲ್ಲ, ರಾಜನೂ ಅಲ್ಲ, ಆ ಗುಂಪಿಗೆ ಒಬ್ಬ ನಾಯಕ ಅಷ್ಟೇ. ಅವನು ರಿಪೋರ್ಟಿಂಗ್ ಟು ಕಂಸ. ಉಳಿದವರೆಲ್ಲ ನಂದನ ನಿಯಂತ್ರಣದಲ್ಲಿದ್ರೆ ನಂದ ಕಂಸನಿಗೆ ಅಧೀನನಾಗಿ ಅವನ ಆಸ್ಥಾನದ ದನಗಳನ್ನ ನೋಡ್ಕೊಂತಿದ್ದವನು. ಅವನು ಮಗನಾಗಿ ಇವನಿದ್ದ ಕೃಷ್ಣ. ಹಾಗಾಗಿ ಅಲ್ಲಿ ದನ ಮೇಯಿಸ್ಕೊಂಡು ಹೋಗುವಾಗ ಯಾರು ರೇಷ್ಮೆ ಬಟ್ಟೆ ಹಾಕೊಂಡು ಹೋಗಲ್ಲ. ಅಲ್ಲಿ ನಾರ್ಮಲ್ ಆಗಿರುವಂಥದ್ದು ಒಂದು, ಅಂದ್ರೆ ಅವಾಗ ಸಾಮಾನ್ಯವಾಗಿ ಸಿಗೋ ಆ ಕುಶ ದರ್ಬೆ ಅಥವಾ ಬೇರೆ ಸೆಣಬು ಈ ರೀತಿ ಅಂತ ಆ ನಾರು ಬಟ್ಟೆ ಅಂತ ಹೇಳ್ತಾರೆ, ನಾರುಗಳಿಂದ ಉಂಟಾದಂತಹ ಆ ಬಟ್ಟೆಗಳನ್ನ ಧರಿಸಿರ್ತಿದ್ದ. ಅದನ್ನ ಇಲ್ಲಿ ಹೇಳ್ತಾರೆ. ನಾರು ಬಟ್ಟೆ ಇತ್ತು, ಅದು ಸ್ವಲ್ಪ ಯೆಲ್ಲೋಯಿಶ್ ಆಗೇ ಇರುತ್ತೆ, ಒಣಗಿರುವಂತಹ ದರ್ಬೆ. ಆ ಥರ ಬಟ್ಟೆ ಹಾಕೊಂಡಿದ್ದ ಅಂತೆಲ್ಲ ನಾವು ನೋಡಿದ್ವಿ. ಮುಂದಿನ ಶ್ಲೋಕದಲ್ಲಿ ಏನಾಯ್ತು, ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಶ್ರೀವತ್ಸಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ಇದೆಲ್ಲ ನೋಡ್ಕೊಂಡು, ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇ ಕ್ಷಣಂ ಸಹಾರ ವಕ್ಷಸ್ಥಲ ಕೌಸ್ತುಭ ಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಅಂತ ನೋಡಿದ್ವಿ. ಇದರಲ್ಲಿ ಮೊದಲಿಗೆ ಕಾಡಲ್ಲಿ ದನ ಮೇಯಿಸ್ಕೊಂಡಿದ್ದಾಗಂತಹ ಕೃಷ್ಣ ಹೇಗಿದ್ದ, ದರ್ಬೆ ನಾರ್ಮಡಿ ಬಟ್ಟೆ ಉಟ್ಕೊಂಡು ಸಾಮಾನ್ಯ ಒಬ್ಬ ಬಾಲಕನಾಗಿದ್ದ. ಈಗ ಅಲ್ಲಿಂದ ನಂದಗೋಪನ ಅವನಿಂದ ಹೊರಟು ಮತ್ತೆ ಮಥುರೆಗೆ ಬಂದಿದ್ದಾನೆ. ಇಲ್ಲಿ ಅವನ ನಿಜ ತಂದೆ ತಾಯಿಯರು ಸಿಕ್ಕಿದ್ದಾರೆ. ಈಗ ಅವನು ಮಹಾರಾಜ ಉಗ್ರಸೇನನ ಮೊಮ್ಮಗ. ಕಂಸನನ್ನ ಕೊಂದಾಗಿದೆ, ಉಗ್ರಸೇನ ಮಹಾರಾಜ ಆಗಿದ್ದಾನೆ. ಅವನ ಆಸ್ಥಾನದಲ್ಲಿ ಈಗ ಇವನು ರಾಜ್ಕುಮಾರರಾಗಿದ್ದಾರೆ. ಹಾಗಾಗಿ ಇವನಿಗೆ ಕೃಷ್ಣನಿಗೆ ಈಗ ಕಿರೀಟ, ಕುಂಡಲ, ಎಲ್ಲ ಬಂಗಾರದ ಒಡವೆ ವಸ್ತ್ರಗಳು ಎಲ್ಲ ಕೂಡ ಸೇರ್ತು. ಶಂಖ ಚಕ್ರ ಇದೆಲ್ಲ ಭಗವಂತನ ಆಯುಧಗಳೇ ಇದ್ದಿದ್ದು. ಶಂಖ ಹೇಗೆ ಸಿಕ್ತು ಅಂತ ಅದೆಲ್ಲ ಕತೆ ನಾವು ನೋಡಿದೀವಿ. ಪಂಚಜನ ಅನ್ನೋ ರಾಕ್ಷಸನ್ನ ಕೊಂದು ಪಡೆದಂತಹ ಶಂಖ, ಇದೆಲ್ಲ ಕತೆ ಗೊತ್ತಿದೆ ನಮ್ಗೆ.
ಮತ್ತೆ ಈಗ ಅವನಿಗೆ ಎದೆಯಲ್ಲಿ ಕೌಸ್ತುಭ ಮಣಿ ಇದೆಲ್ಲ ಅಲಂಕಾರ ಬಂದಿದೆ. ಅಂದ್ರೆ ಅವನೀಗ ಯೌವನಾವಸ್ಥೆಯಲ್ಲಿ ಬಂದಿರೋ ಕೃಷ್ಣನ ಶ್ಲೋಕವನ್ನ ಅದ್ರಲ್ಲಿ ನೋಡಿದ್ವಿ. ಈಗ ಮುಂದೆ ಈಗ ನಮಗೆ ಬರುವಂಥದ್ದು ಛಾಯಾಯಾಮ್ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ, ಇದರಲ್ಲಿ ನಾವು ಗೃಹಸ್ಥನಾದ ಕೃಷ್ಣನನ್ನ ಗಮನಿಸ್ತೇವೆ. ಇಲ್ಲಿ ನೋಡಿ, ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮ ಮಾಯತಾಕ್ಷಮಲಂಕೃತಂ. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮ ಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಗ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಮೊದಲಿಗೆ ಕಾಡಾಡಿಯಾದ ಕೃಷ್ಣನ್ ನೋಡಿದ್ವಿ, ಆಮೇಲೆ ರಾಜಕುಮಾರನಾದ ಕೃಷ್ಣನ್ ನೋಡಿದ್ವಿ. ಈಗ ಸತ್ಯಭಾಮ ರುಕ್ಮಿಣಿ ಇವರಿಂದ ಜೊತೆಗೂಡಿದಂತಹ ಗೃಹಸ್ಥನಾದ ಕೃಷ್ಣನ್ ಬಗ್ಗೆ ನೋಡ್ತಾ ಇದ್ದೀವಿ. ಧ್ಯಾನ ಶ್ಲೋಕ ಅಂದ್ರೆ ವಿಷ್ಣು ಅಂದ್ರೆ ಕೃಷ್ಣನೇ, ವಿಷ್ಣುವಿನ ಧ್ಯಾನ ಮಾಡುವಾಗ ಕೃಷ್ಣನದ್ದೇ ಧ್ಯಾನ. ಇಲ್ಲಿ ಒಂದೊಂದೇ ಅರ್ಥವನ್ನು ನೋಡ್ತಾ ಹೋಗೋಣ. ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ. ಹೇಮ ಅಂದ್ರೆ ಬಂಗಾರ, ಹೇಮ ಸಿಂಹಾಸನ ಅಂದ್ರೆ ಬಂಗಾರದ ಸಿಂಹಾಸನ ಇದೆಯಂತೆ. ಎಲ್ಲಿ ಅಂದ್ರೆ ಕೃಷ್ಣನ ಉದ್ಯಾನವನ ಅಲ್ಲಿ. ಛಾಯಾಯಾಂ ಪಾರಿಜಾತಸ್ಯ, ಪಾರಿಜಾತದ ನೆರಳಿನಲ್ಲಿ, ಪಾರಿಜಾತದ ನೆರಳಿನಲ್ಲಿ ಹೇಮ ಸಿಂಹಾಸನದಲ್ಲಿ. ಈಗ ಒಂದು ಹಾಡು ಕೇಳಿದೆ, ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಅಂತ. ಅಂದ್ರೆ ಕವಿಗಳಿಗೆಲ್ಲ ಅತ್ಯಂತ ಆಕರ್ಷಿಸುವಂಥದ್ದು ಕೃಷ್ಣನ ಹಲವಾರು ರೂಪಗಳು. ಇದರಲ್ಲಿ ಮಹಾಕವಿ ವೇದವ್ಯಾಸರು ಹೇಳಿರೋ ಮಾತುಗಳಿದು. ಛಾಯಾಯಾಂ ಪಾರಿಜಾತಸ್ಯ, ಪಾರಿಜಾತ ಮರದ ನೆರಳಿನಲ್ಲಿ ಅಂತೆ. ಈ ಪಾರಿಜಾತದ ಕತೆ ನಾವು ಕೇಳಿದೀವಿ. ಅಂದ್ರೆ ಸತ್ಯಭಾಮೆಗೆ ಕೃಷ್ಣ ನನ್ನವನು, ನನಗ್ ಮಾತ್ರ ಸಿಗ್ಬೇಕು, ನಾನೇ ಶ್ರೇಷ್ಠಳು ಅನ್ನೋ ಒಂದು ಅಹಂಕಾರ ಇತ್ತಂತೆ. ಅಂದ್ರೆ ಸತ್ಯಭಾಮಾದೇವಿ ಅಂದ್ರೆ ಸಾಕ್ಷಾತ್ ಭೂದೇವಿ ಅವತಾರ. ಭೂದೇವಿಗೆ ಅಹಂಕಾರ ಬರೋದು ಅಂದ್ರೇನು? ಅಂದ್ರೆ ಅಹಂಕಾರ ಬಂತು ಅಂತಲ್ಲ, ದೇವತಾ ಶಕ್ತಿಗಳು ಅವತಾರ ಮಾಡಿದಾಗ ಅವರ ಉದ್ದೇಶ ಏನಂದ್ರೆ ಎಂತೆಂಥ ಪರಿಸ್ಥಿತಿಯಲ್ಲಿ ಜೀವಿ ಮನುಷ್ಯ ಹೇಗೆ ನಡ್ಕೊಳ್ತಾನೆ, ಅದು ಹೇಗೆ ನಮ್ಗೆ ಅಪಾಯಕ್ಕೆ ಈಡ್ ಮಾಡುತ್ತೆ, ತೊಂದರೆಗೆ ಈಡ್ ಮಾಡುತ್ತೆ, ಹೇಗೆ ನಡ್ಕೋಬೇಕು ಹೇಗೆ ನಡ್ಕೊಳ್ಬಾರ್ದು ಅಂತ ನಮಗೆ ಜೀವನದ ರೀತಿ ನೀತಿ ಧರ್ಮ ಅಧರ್ಮಗಳನ್ನ ಕಲಿಸೋಕ್ಕೋಸ್ಕರ ಅಂತಾನೆ ಹಿರಿಯ ಶಕ್ತಿಗಳು ಅವತಾರ ಮಾಡಿ ಬರ್ತಾರೆ. ಹಾಗಾಗಿ ಇಲ್ಲಿ ಸತ್ಯಭಾಮೆಯ ಪಾತ್ರ ಅಂದ್ರೆ ಅಹಂಕಾರದ ಪಾತ್ರ ಅಂತೇಳಿ ಹಲವಾರು ನಾಟಕ ಸಿನಿಮಾಗಳಲ್ಲಿ ಈ ಕಥೆ ಬಂದು ಹೋಗಿದೆ. ಸತ್ಯಭಾಮೆಗೆ ಅಹಂಕಾರ ಬಂದಿರತ್ತೆ, ರುಕ್ಮಿಣಿ ಹತ್ರ ಹೋಗ್ಲಿಕ್ಕೆ ಬಿಡದಂಗೆ ಕೃಷ್ಣನ್ನ ಕಾಯ್ತಾ ಇರ್ತಾಳೆ, ಹೀಗೆಲ್ಲ ಕತೆ. ಒಮ್ಮೆ ಏನಾಗತ್ತೆ ಅಂದ್ರೆ ನಾರದ್ರು ಬರ್ತಾರೆ. ಬರುವಾಗ ಆ ಪಾರಿಜಾತ, ಆ ದೇವಲೋಕದ ಪಾರಿಜಾತ ವೃಕ್ಷದ ಒಂದೇ ಒಂದು ಹೂವ ತಗೊಂಡು ಬರ್ತಾರಂತೆ. ಬರುವಾಗ ಕೃಷ್ಣನ ಎದುರಿಗೆ ಬರ್ತಾರೆ. ನೋಡ್ಬಿಟ್ಟು ಹಿಂಗೆ ಪಾರಿಜಾತ ಆ ಕುಸುಮವನ್ನ ಕೃಷ್ಣನಿಗೆ ಕೊಟ್ಟು, ನೋಡಪ್ಪ ನಿನಗೆ ಇದು ದೇವಲೋಕದ ವೃಕ್ಷ, ಇದು ಎಂದೆಂದಿಗೂ ಮಾಸದಂತಹ ವಾಸನೆ ಕೂಡ ಇರುತ್ತೆ. ಇದು ಆ ಸೌಗಂಧವಾಗಲಿ ಅದರ ಸೌಂದರ್ಯವಾಗ್ಲಿ ಮಾಸಲ್ಲ. ಇದನ್ನ ನಿನ್ಗೆ ಯಾರು ತುಂಬಾ ಪ್ರೀತಿ ಪಾತ್ರರು ಅವ್ರಿಗೆ ಕೊಡು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ ಹೋಗ್ತಾನೆ ಅಂತ. ಅಂದ್ರೆ ಅಲ್ಲಿ ಸತ್ಯಭಾಮೆಯ ಪರಿಚಾರಿಕೆಯರು ಇರ್ತಾರೆ, ಅವ್ರು ನೋಡ್ತಾರೆ, ಇವನ್ ಸೀದಾ ಕೃಷ್ಣ ಹೋಗಿ ರುಕ್ಮಿಣಿಗೆ ಕೊಡ್ತಾನೆ. ಅದು ಸತ್ಯಭಾಮೆಗೆ ಗೊತ್ತಾದ ತಕ್ಷಣ ನಿನ್ಗೆ ಅತಿ ಪ್ರೀತಿ ಪಾತ್ರಳು ಅಂದ್ರೆ ರುಕ್ಮಿಣಿ ಅಲ್ವಾ, ಅಲ್ಲೇ ಹೋಗಿ ಇಲ್ಲಿ ಯಾಕೆ ಬಂದಿ ಅಂತ ಹೇಳಿ ವರಾತ ಶುರು ಮಾಡ್ತಾಳೆ. ಅವಾಗ ಸತ್ಯಭಾಮೆಗೆ ಕೃಷ್ಣ ಹೇಳ್ತಾನೆ, ನೋಡಮ್ಮ ಇದು ಆಗಿದ್ದೆಲ್ಲ ಆಯ್ತು, ಆ ಕ್ಷಣಕ್ಕೆ ಅಲ್ಲಿ ಎದುರಿಗಿದ್ದವರಲ್ಲಿ ಯಾರು ಪ್ರೀತಿ ಪಾತ್ರರು ಅವ್ರಿಗೆ ಕೊಡು ಅಂದಿದ್ದಕ್ಕೆ ಹಂಗೆ ಕೊಟ್ಟಿದ್ದೀನಿ. ಈಗ ನಿನ್ಗೇನು ಪಾರಿಜಾತ ಬೇಕ್ತಾನೆ, ನಡಿ ಪಾರಿಜಾತ ವೃಕ್ಷನೇ ತಗೊಂಬರೋಣ ಅಂತ ಹೇಳಿ ಭಗವಂತ ಇಂದ್ರನ ಉದ್ಯಾನಕ್ಕೆ ಹೋಗ್ತಾನೆ. ಸತ್ಯಭಾಮೆಯ ಜೊತೆಗೆ ಗರುಡನ ಮೇಲೆ ಕೂತ್ಕೊಂಡು ಅಲ್ಲಿ ಇಂದ್ರನ ಭಟರು, ಸಾಕ್ಷಾತ್ ಇಂದ್ರನೇ ತಡಿತಾನೆ. ಪಾರಿಜಾತ ಕೊಡಕ್ಕಾಗಲ್ಲ, ಮನುಷ್ಯರು ಯಾರ್ಯಾರೋ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂದಾಗ ಭಗವಂತ ಅಲ್ಲಿ ಯುದ್ಧ ಮಾಡಿ ಆ ಗರುಡನ ಮೇಲೆ ಕೂತು ಆ ಇಂದ್ರನನ್ನ ಸೋಲಿಸಿ ಪಾರಿಜಾತ ವೃಕ್ಷವನ್ನ ತಂದು ಉದ್ಯಾನದಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಮುಂದೆ ಇನ್ನು ಏನೇನೋ ಕಥೆಗಳೆಲ್ಲ ಬರುತ್ತೆ. ಕೃಷ್ಣ ತುಲಾಭಾರ ಅಂತೆಲ್ಲ ಆಗತ್ತೆ, ಸತ್ಯಭಾಮೆಯ ಅಹಂಕಾರ ಅಳಿತು, ಇದೆಲ್ಲ ಕಥೆಗಳನ್ನ ನಾವು ನೋಡ್ತೀವಿ. ರುಕ್ಮಿಣಿಯ ಭಕ್ತಿ ಎಷ್ಟು ದೊಡ್ಡದು ಇದೆಲ್ಲ ಗೊತ್ತಾಗತ್ತೆ. ಹಾಗೆ ಆ ಕೃಷ್ಣನ ಉದ್ಯಾನಕ್ಕೆ ಬಂದಂಥದ್ದು ಪಾರಿಜಾತ
ವೃಕ್ಷ. ಅಂಥ ಪಾರಿಜಾತಸ್ಯ ಛಾಯಾಯಂ, ಆ ನೆರಳಲ್ಲಿ ಪಾರಿಜಾತ ಮರ ಇದೆ, ಆ ವೃಕ್ಷ, ಅದ್ರ ಅಲ್ಲಿ ನೆರಳು ಹರಡಿಕೊಂಡಿದೆ. ಆ ಒಂಥರ ಸುಗಂಧಪೂರಿತವಾದಂತಹ ಒಂದು ವಾತಾವರಣ. ಅದರಲ್ಲೊಂದು ಬಂಗಾರದ ಸಿಂಹಾಸನ ಇದೆ. ಅದರ ಮೇಲೆ ಆಸೀನಂ ಕೂತಿದಾನಂತೆ ಯಾರು? ಅಂಬುದ ಶ್ಯಾಮಂ, ಅಂದ್ರೆ ಅಂಬುದ ಅಂದ್ರೆ ಮೋಡ. ಆ ನೀಲಮೇಘ ಶ್ಯಾಮ ಅಂತೆಲ್ಲ ನಾವು ಕೇಳ್ತೀವಿ. ಭಗವಂತ ಒಂಥರ ಕಾರ್ಮೋಡದಂತಹ ವರ್ಣ. ಅಂದ್ರೆ ಈ ಡಾರ್ಕ್ ಕಲರ್ ಏನನ್ನ ಅಂದ್ರೆ ಒಂದು ರಹಸ್ಯವನ್ನ ಸೂಚತ್ತೆ. ಅಂದ್ರೆ ಭಗವಂತ ಆ, ಢಾಳಾಗಿ ಎಲ್ಲರಿಗೂ ತೋರಿಸ್ಕೊಳ್ಳೋವನಲ್ಲ. ಅವನು ಬಹಳ ಗೌಪ್ಯವಾಗಿರುವಂಥದ್ದು. ಅವನ ಗುಣ ಎದ್ದು ಕಾಣುವಂಥದ್ದಲ್ಲ. ಅಂದ್ರೆ ಬಚ್ಚಿಡಲ್ಪಟ್ಟಂಥದ್ದು ಅಂತ. ಆ ಡಾರ್ಕ್ ಅಂದ್ರೆ ಒಂದು ಸೀಕ್ರೆಟ್ ಅಂತ, ಅದನ್ನ ಸೀಕ್ರೆಸಿಯನ್ನ ತೋರಿಸುತ್ತೆ. ಮತ್ತೆ ಜ್ಞಾನವನ್ನ ತೋರಿಸುತ್ತೆ. ಹಾಗಾಗಿ ಜ್ಞಾನಮಯನಾದಂತಹ ಭಗವಂತ ಅಲ್ಲಿ ಕೂತಿದ್ದಾನೆ. ಬಂಗಾರದ ಸಿಂಹಾಸನದ ಮೇಲೆ ಶ್ಯಾಮ ವರ್ಣದ ಮೇಘಶ್ಯಾಮ ಕೂತಿದ್ದಾನೆ. ಆಯತಾಕ್ಷಂ, ವಿಶಾಲವಾದ ಕಣ್ಣಂತೆ, ಕಮಲದಂತೆ. ಅಲಂಕೃತಂ, ಚೆನ್ನಾಗಿ ಅಲಂಕಾರ ಆಗಿದೆ ಅಂತೆ. ಅಂದ್ರೆ ಸತ್ಯಭಾಮೆಗೆ ಈ ಅಲಂಕಾರ ಪ್ರಿಯೆ. ಭಗವಂತ ಅಂತೂ ಅಲಂಕಾರ ಪ್ರಿಯ. ಸತ್ಯಭಾಮೆ ಚೆನ್ನಾಗಿ ಅಲಂಕಾರ ಮಾಡಿ ಕರ್ಕೊಂಬಂದು ಅಲ್ಲಿ ಕೂಡ್ಸಿದಾಳೆ. ಅಲ್ಲಿ ಇನ್ನು ಏನಿದೆ ಅಂತಂದ್ರೆ, ಚಂದ್ರಾನನಂ ಚತುರ್ಬಾಹುಂ, ಭಗವಂತ 4 ಕೈಗಳಿಂದ 4 ಕೂತಿದ್ದಾನೆ. ಚಂದ್ರನಂತೆ ಮುಖ ಅಂತೆ. ಚಂದ್ರ ಅಂದ್ರೆ ಏನಂದ್ರೆ ಒಂದು ಚಂದತೀತಿ ಚಂದ್ರ ಅಂತ ಸಂಸ್ಕೃತದಲ್ಲಿ. ಯಾರು ತುಂಬಾ ಸುಂದರವಾಗಿರೋದು ಅಂತ ಹೇಳಿ, ಮತ್ತೆ ಪ್ರಸನ್ನವಾಗಿರೋದು. ಈಗ ನಮ್ಗೆ ಚಂದ್ರನ್ನ ನೋಡಿದ್ರೆ ಏನ್ ಭಾವನೆ ಬರುತ್ತೆ? ಒಂಥರ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುತ್ತೆ. ತುಂಬಾ ಒಂಥರ ಹೇಳ್ಕೊಳಕ್ಕಾಗದಿರೋ ಖುಷಿ ಆಗುತ್ತೆ. ಹುಣ್ಣಿಮೆಯ ಚಂದ್ರ ಆ ದಟ್ಟ ಕಾಡಿನಲ್ಲಿ ನೋಡಿದಾಗ ಗಮನಿಸಿರ್ತೀವಿ. ಅಂಥ ಮುದ್ದಾದ ಚೆಲುವಾದ ಮುಖ ಕೃಷ್ಣನದು. ಶ್ರೀವತ್ಸಾಂಕಿತ ವಕ್ಷಸಂ, ಎದೆ ಮೇಲೆ ಶ್ರೀವತ್ಸ ಚಿಹ್ನೆ ಇದೆ. ಮತ್ತೆ ಹೆಂಗಿದಾನೆ ಅಂದ್ರೆ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ, ರುಕ್ಮಿಣಿ ಮತ್ತೆ ಸತ್ಯಭಾಮೆಯರ ಜೊತೆ ಕೂತಿದಾನಂತೆ. ಈಗ ಒಂದು ಈ ಧ್ಯಾನ ಶ್ಲೋಕವನ್ನು ಹೇಳುವಾಗ ಆ ಸುಮ್ಮನೆ ಕಣ್ಮುಚ್ಚಿ ಹಾಗೆ ಯೋಚನೆ ಮಾಡಿ, ಆ ಒಂದು ರಾತ್ರಿ ವೇಳೆ ಪೂರ್ಣ ಚಂದ್ರ ಅಲ್ಲಿ ಆಕಾಶದಲ್ಲಿ, ಮತ್ತೆ ಪೂರ್ಣ ಚಂದ್ರ ಕೃಷ್ಣನ ಮುಖದಲ್ಲಿ ಇದೆ. ಆ ಪಾರಿಜಾತದ ಕೆಳಗೆ ತಂಪಾಗಿ ಕೃಷ್ಣ ಅಲ್ಲಿ ಅಂದ್ರೆ ಪಾರಿಜಾತದ ಆ ತಂಪು ಇದರಲ್ಲಿ ಕೂತಿದ್ದಾನೆ. ಒಂದು ಬಂಗಾರದ ಸಿಂಹಾಸನ, ಅದ್ರ ಜೊತೆ ರುಕ್ಮಿಣಿ ಸತ್ಯಭಾಮೆಯರು ಭಗವಂತನ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ಇದನ್ನ ನಾವು ಧ್ಯಾನ ಮಾಡುವಾಗ ಒಮ್ಮೆ ಯೋಚನೆ ಮಾಡಿ, ಛಾಯಾಯಾಂ ಪಾರಿಜಾತಸ್ಯ ಹೇಮ ಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ಅಂತ ಹಿಂಗೆ ಹೇಳ್ಕೊತಾ ಹೋದ್ರೆ ಆ ಕೃಷ್ಣನ ಊಹೆ ಮಾಡಿಕೊಂಡು ಆ ಪಾರಿಜಾತ ವೃಕ್ಷದ ಕೆಳಗೆ ಸಿಂಹಾಸನದ ಮೇಲೆ ರುಕ್ಮಿಣಿ ಸತ್ಯಭಾಮೆಯರು ಜೊತೆಗಿದ್ದಾರೆ. ಅಂಥ ಕೃಷ್ಣ ಚತುರ್ಭುಜನು. ಅಂದ್ರೆ ಚತುರ್ಭುಜ ನಾವು ಹಿಂದಿನ ಎಲ್ಲ ಕಡೆ ಗಮನಿಸ್ತಾ ಇದೀವಿ. 4 ಭುಜಗಳು ಅಂದ್ರೆ 4 ತೋಳುಗಳು ಅಂದ್ರೆ 4 ಪುರುಷಾರ್ಥಗಳನ್ನು ಕೊಡುವಂತಹ ಭಗವಂತ ಅಂತ. ಹಾಗಾಗಿ ಆ ಭಗವಂತ ಶ್ರೀಕೃಷ್ಣ ಈ ಎಲ್ಲ ವಿಷ್ಣು ಸಹಸ್ರನಾಮದಿಂದ ವಾಚ್ಯನಾದಂತಹ ಶ್ರೀಕೃಷ್ಣ, ಅವನ ಧ್ಯಾನ ಮಾಡುತ್ತಾ ನಾವು ಮುಂದೆ ವಿಷ್ಣು ಸಹಸ್ರನಾಮದ ಚಿಂತನೆ ಕಡೆ ಹೋಗೋಣ. ವಿಷ್ಣು ಸಹಸ್ರನಾಮ ಚಿಂತನೆ ಶುರು ಮಾಡಕ್ ಮುಂಚೆ ಒಂದೆರಡು ಮಾತುಗಳನ್ನ ನಾನು ಹೇಳಬೇಕು. ಯಾಕೆಂದ್ರೆ ನಾನು ಈ ವಿಷ್ಣು ನಾಮದ ಬಗ್ಗೆ ಮಾತಾಡಕ್ಕೆ ಒಂದು ಸ್ವಲ್ಪನಾದರ ಯೋಗ್ಯತೆ ಅಥವಾ ಒಂಚೂರು ಪದವಿತ್ಪತ್ತಿ ಏನಾರ ಬಂದಿದೆ ಅಂದ್ರೆ ನನ್ನ ಎಲ್ಲ ಗುರುಗಳ ಅನುಗ್ರಹದಿಂದ. ಮತ್ತು ನನಗೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಆ ಆಸಕ್ತಿಯನ್ನು ಕಂಡು ನನ್ನ ತಂದೆ ಮತ್ತೆ ತಾಯಿ ಮನಸ್ಸು ಮಾಡಿ, ಒಂದು ಧೈರ್ಯ ಮಾಡಿ ವಿದ್ಯಾಪೀಠದಲ್ಲಿ ಸೇರಿಸಿದ್ರು. ಪೂರ್ಣಪ್ರಜ್ಞಾ ವಿದ್ಯಾಪೀಠ. ಅಲ್ಲಿ ಪೇಜಾವರ ವಿಶ್ವೇಶತೀರ್ಥ ಅವರಿಂದ ಸ್ವಲ್ಪ ಜ್ಞಾನ ಮತ್ತೆ ಅನ್ನ ಎರಡನ್ನೂ ಕೊಟ್ಟು ಅವರು ಪೇಜಾವರ ಶ್ರೀಗಳು ಬೆಳೆಸಿದ್ರು ನಮ್ಮನ್ನ. ಅಲ್ಲಿ ಮತ್ತೆ ಎಲ್ಲ ಆಚಾರ್ಯರು ಎಲ್ಲರೂ ಕೂಡ ಪ್ರತಿಯೊಂದು ವಿಷಯ ಆ ಸಂಸ್ಕೃತದಲ್ಲಿ ಆಸಕ್ತಿ ಉಂಟು ಮಾಡಿದಂತಹ ಎಲ್ಲರೂ
ಅಲ್ಲಿ ದೇಶಪಾಂಡೆ ಆಚಾರ್ ಅಂತಿದ್ರು, ಸತ್ಯನಾರಾಯಣ ಆಚಾರ್ಯರು, ರಾಮವಿಟ್ಲಾಚಾರ್ಯರು, ಬಹಳಷ್ಟು ಜನ ಈ ಹೆಸರುಗಳನ್ನ ಕೇಳಿರ್ತೀರ, ಬಹಳ ದೊಡ್ಡ ವಿದ್ವಾಂಸರು. ಆದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಮಕ್ಳಿಗೆ ಹೇಳ್ದಂಗೆ ತಿಳಿ ಹೇಳಿ ಆ ಸಂಸ್ಕೃತ ಅನ್ನೋ ವಿಷಯದಲ್ಲಿ ತುಂಬಾ ಆಸಕ್ತಿ ಹುಟ್ಟು ಹಾಕಿದ್ದು ಪೇಜಾವರ ಶ್ರೀಗಳ ಆಶ್ರಯದಲ್ಲಿ. ಆಮೇಲೆ ಅಲ್ಲಿಂದ ಮುಂದೆ ಸಂಸ್ಕೃತದಲ್ಲಿ ಈ ಸ್ತೋತ್ರಗಳಲ್ಲಿ ವೇದ ಉಪನಿಷತ್ತು ಈ ವಿಷಯದಲ್ಲಿ ಆಸಕ್ತಿ ಬರಕ್ಕೆ ಕಾರಣ ಆಗಿದ್ದು ಪೂಜ್ಯರಾದಂತಹ ನಮ್ಮ ಗುರುಗಳು ಬನ್ನಂಜೆ ಗೋವಿಂದಾಚಾರ್ಯರು. ನೇರವಾಗಿ ಅವರಿಂದ ಪಾಠ ಕೇಳಲಿಲ್ಲ ಆದ್ರೂ ಅವರ ಪ್ರವಚನಗಳನ್ನ ನೇರವಾಗಿ ಕೇಳಿದ್ದೀವಿ. ಮತ್ತೆ ಆ ರೆಕಾರ್ಡಿಂಗ್ ಅನ್ನಲ್ಲಿ ಕೇಳ್ತಾ ಇರ್ತೀವಿ. ಈ ಪ್ರತಿಯೊಂದು ಏನೇನು ವಿಷಯಗಳು ಬರುತ್ತೋ ಬಹುಪಾಲು ಅವರ ಪ್ರವಚನಗಳ ಆಧಾರದಿಂದಲೇ ಕೇಳಿರೋದು. ಮತ್ತೆ ಪೂಜ್ಯ ಸತ್ಯಾತ್ಮ ತೀರ್ಥ ಶ್ರೀಪಾದರು ಅವರ ಪ್ರವಚನಗಳು ಕೂಡ ಬಹಳಷ್ಟು ಕಡೆ ಈ ಚಿಂತನೆ ಮಾಡುವಾಗ ವಿಷ್ಣು ಸಹಸ್ರನಾಮಕ್ಕೆ ಅವರ ಪ್ರವಚನಗಳನ್ನು ಕೇಳಿ ಕೇಳಿ ಹೊಸ ವಿಷಯಗಳು ಹೊಳವನ್ನ ತಿಳ್ಕೊಂಡಿದ್ದೀವಿ. ಮತ್ತೆ ನಮಗೆ ನಾನು ಪದೇ ಪದೇ ಹೇಳುವಂಥದ್ದು, ನನಗೆ ಸ್ತೋತ್ರ ಪಾಠ ಅಂದ್ರೆ ಬಾಲಪಾಠ ಶುರು ಮಾಡಿದ್ದು ನನಗೆ ಉಪನಯನ ಆದ್ಮೇಲೆ ಶ್ರೀರಂಗಪಟ್ಟಣದ ಉತ್ತರಾದಿ ಮಠದ ಶ್ರೀ ಆನಂದಾಚಾರ್ಯ ಅನ್ನೋರು ಮೊದಲಿಗೆ ವಿಷ್ಣು ಸಹಸ್ರನಾಮ ಪಾಠ ಮಾಡಿ, ಅಂದ್ರೆ ಅತ್ಯಂತ ಸ್ಪಷ್ಟವಾಗಿ ಶುದ್ಧ ಪಾಠದಲ್ಲಿ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಕಲ್ತಿದ್ದೆ ಅವರಿಂದ. ಅವರಿಗೆ ಈ ಎಲ್ಲ ಆಚಾರ್ಯರಿಗೆಲ್ಲ ನನಗೆ ನನ್ನ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಮತ್ತೆ ಅಬ್ವಿಯಸ್ಲಿ ಅನ್ನೋ ಹಾಗೆ ಚಿಕ್ಕ ವಯಸ್ಸಿಂದ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಓಡಾಡುವಾಗ ಎಲ್ಲಾ ಕಡೆ ವಿಷ್ಣು ಸಹಸ್ರನಾಮ ಅಂತ ನಾವು ಕೇಳಿ ಪದೇ ಪದೇ ಅದು ನಮಗೆ ಕೇಳಿ ತಲೆಯಲ್ಲಿ ಉಳ್ಕೊಳ್ಳೋಕೆ ಕಾರಣ ಆಗಿದ್ದು ಸುಬ್ಬಲಕ್ಷ್ಮಿ ಅಮ್ಮನವರು. ಅವರಿಗೂ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸಲೇಬೇಕಾಗತ್ತೆ. ಮತ್ತೆ ಮುಂದೆ ವೇದ ಪಾಠಗಳನ್ನು ನಮಗೆ ವೇದ ಪಾಠ ಮಾಡಿದಂತಹ ನಮ್ಮ ತಿರುಪತಿ ರಾಮಚಂದ್ರಾಚಾರ್ಯರು ಅಂತ ಅವ್ರ ಹತ್ರ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೊಂಡ್ವಿ. ಮತ್ತೆ ನಂಗೆ ಸಂಸ್ಕೃತ ಗುರುಗಳಾಗಿ ಸರೋವರ ಕೃಷ್ಣಮೂರ್ತಿ ಆಚಾರ್ಯರು ಅಂತ ಇಲ್ಲೇ ಬಸವನಗುಡಿ ಬೆಂಗಳೂರಿನಲ್ಲಿ ಇರ್ತಾ ಇದ್ರು. ಅವರಂತೂ 80ನೇ ವಯಸ್ಸಿನಲ್ಲಿ ನಮಗೆ ಪಾಠ ಹೇಳೋರು. ನಾವು ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದು ಅವ್ರ ಮನೆಗೆ ಪಾಠಕ್ಕೆ ಹೋಗಿ ಕೆಲವೊಮ್ಮೆ ನಾವು ಸೋಂಬೇರ್ತನಕ್ಕೆ ಕೂಡ ತೂಕಡಿಸ್ತಾ ಇದ್ವಿ ಪಾಠ ಹೇಳುವಾಗ. ಆದ್ರೆ ಅವರು ಎಂಥ ಕರುಣೆ ಅಂದ್ರೆ ಅವ್ರದ್ದು, ಪಾಪ ಸುಸ್ತಾಗಿದೆಯಾ ಅನ್ಸುತ್ತೆ, ಪಾಪ ಸ್ವಲ್ಪ ಸುಧಾರಿಸ್ಕೋ ಅಂತ ಹೇಳಿ ತೀರ್ಥ ಅಭಿಷೇಕಕ್ಕೆ ಇಟ್ಟಿದ್ದ ತೀರ್ಥದ ನೀರನ್ನ ಕೊಟ್ಟು ಒಂದು ಹಣ್ಣು ಕೊಟ್ಟು ನಾವು ಸುಧಾರಿಸ್ಕೊಂಡ ಮೇಲೆ ಮತ್ತೆ ಪಾಠ ಹೇಳ್ತಾ ಇದ್ರು. ಅಂಥ ಆ ಕರುಣೆ, ಆ ಎಲ್ಲ ಗುರುಗಳ ಕರುಣೆ ನಮ್ಮ ಮೇಲೆ ಇನ್ನೂ ಇರೋದ್ರಿಂದ ಇವತ್ತಿಗೆ ಒಂದೆರಡು ಮಾತುಗಳನ್ನ ಆಡುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಮತ್ತೆ ವಿಷ್ಣು ಸಹಸ್ರನಾಮ ಅಥವಾ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಪ್ರವಚನಗಳಲ್ಲಿ KS ನಾರಾಯಣಾಚಾರ್ಯ ಅವರ ಪ್ರವಚನಗಳ ಪ್ರಭಾವ ಕೂಡ ಇದೆ. ಮತ್ತೆ ಹಲವು ಪುಸ್ತಕಗಳನ್ನ ಓದಿದ್ದು, ಚಿಕ್ಕ ವಯಸ್ಸಿಂದ ಓದೋ ಅಂತಹ ಒಂದು ಹವ್ಯಾಸ ಬೆಳೆಸಿದಂತಹ ನನ್ನ ತಾಯಿ, ನಮ್ಮ ಚಿಕ್ಕಮ್ಮಂದ್ರು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸುತ್ತಾ, ಯಾರ್ಯಾರು ಗುರುಗಳಿಂದ ಇದುವರೆಗೂ ಒಂದು ಅಕ್ಷರದಿಂದ ಹಿಡಿದು ಕಾವ್ಯ ಪಾಠದವರೆಗೂ ಏನೇನು ಕಲಿತಿದ್ದೀವೋ ಎಲ್ಲ ಗುರುಗಳಿಗೂ ಕೂಡ ಅವರ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ರಾಮಚಂದ್ರನಿಗೆ, ಶ್ರೀಕೃಷ್ಣನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈ ಧ್ಯಾನ ಶ್ಲೋಕದ ಚಿಂತನೆಯನ್ನ ಇವತ್ತು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋಗಳಲ್ಲಿ ನಾವು ವಿಷ್ಣು ಸಹಸ್ರನಾಮದ ಮೂಲ ಸ್ತೋತ್ರಗಳೇನಿದೆ, ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ ಹೇಳಿ ಭಗವಂತನ ವಿವಿಧ ನಾಮಗಳು, ಒಂದೊಂದು ಶ್ಲೋಕದಲ್ಲೂ 8-10 ನಾಮಗಳು ಇವೆ. ಅವನ್ನೆಲ್ಲವನ್ನು ಯಥಾಶಕ್ತಿ ಭಗವಂತ ಹೊಳೆಸಿದ ಹಾಗೆ ಗುರುಗಳಿಂದ ಏನೇನು ಕಲ್ತೀವಿ ಅದನ್ನ ಕಲಿತಾ ಹೋಗೋಣ. ಅಲ್ಲಿಯವರೆಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು ಮತ್ತು ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.